ಬೆಸ್ಟೀಸ್, ವೆಲ್ಕಮ್ ಟು ಶೇಷಸ್ ವ್ಲಾಗ್ಸ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಏನಪ್ಪ ಸ್ಪೆಷಲ್ ಅಂತ ಹೇಳಿದ್ರೆ, ನಮ್ಮ ರಾಜ್ಯ ಸರ್ಕಾರ ಜಾರಿಗೆ ಮಾಡಿರುವಂತಹ ಈ 5 ಗ್ಯಾರಂಟಿ ಯೋಜನೆಗಳಲ್ಲಿ ಒಂದಾದಂತಹ ನಮ್ಮ ಮಹಿಳೆಯರ ಅಚ್ಚುಮೆಚ್ಚಿನ ಯೋಜನೆ ಆದಂತಹ ಗೃಹಲಕ್ಷ್ಮಿ ಯೋಜನೆಯ ಹಣ ಕೆಲವೊಬ್ಬರ ಖಾತೆಗೆ ಬರ್ತಾ ಇಲ್ಲ. ಇದರ ಬಗ್ಗೆ ಮಾಹಿತಿಯನ್ನು ನಾನು ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಯಾವ ಒಂದು ಎಡವಟ್ಟಾಗಿರ್ಬೋದು, ಯಾವ ಒಂದು ಎಡವಟ್ಟಿಂದ ನಿಮಗೆ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಅಮೌಂಟ್ ಬರ್ತಾ ಇರೋದಿಲ್ಲ ಅನ್ನೋದನ್ನು ಕೂಡ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಡೀಟೇಲ್ಸನ್ನು ತಿಳಿಸ್ಕೊಡ್ತೀನಿ. ಈ ಒಂದು ಗೃಹಲಕ್ಷ್ಮಿ ಯೋಜನೆ ಹಣ ಬರೋದಕ್ಕೆ ನಾವು ಏನು ಮಾಡಬೇಕು ಅನ್ನೋದನ್ನು ಕೂಡ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಡೀಟೇಲ್ಸನ್ನು ತಿಳಿಸ್ಕೊಡ್ತೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡದೆ ಎಲ್ಲರೂ ಎಂಡ್ ತನಕ ವಾಚ್ ಮಾಡಿ. ಈ ಒಂದು ಯೋಜನೆಯ ಫಲವನ್ನು ಯಾರು ಪಡ್ಕೊಂಡಿಲ್ಲ ಅವರಿಗೂ ಕೂಡ ಈ ಒಂದು ಮಾಹಿತಿಯನ್ನು ಆದಷ್ಟು ಶೇರ್ ಮಾಡಿ. ಸೊ ಬನ್ನಿ ತಡ ಮಾಡದೆ ವಿಡಿಯೋ ಕೂಡ ಶುರು ಮಾಡೋಣ. ಗೃಹಲಕ್ಷ್ಮಿ ಯೋಜನೆ ಅಂದರೆ ನಮ್ಮ ಮಹಿಳೆಯರ ಖಾತೆಗೆ ಪ್ರತಿ ತಿಂಗಳು ನಮ್ಮ ಕಾಂಗ್ರೆಸ್ ಸರ್ಕಾರ 2,000 ರೂಪಾಯಿನ ಜಮಾ ಮಾಡ್ತಾನೆ ಬಂದಿದೆ. ಇದುವರೆಗೂ ಕೂಡ ಏನಿಲ್ಲ ಅಂತ ಹೇಳಿದ್ರು 14 ಕಂತುಗಳನ್ನು ರಿಸೀವ್ ಮಾಡ್ಕೊಂಡಿದ್ದೀವಿ. 15 ಕಂತು ಬರಬೇಕಾಗಿತ್ತು, ಬಟ್ ಪೆಂಡಿಂಗ್ ಇದೆ ಒಂದು ಕಂತು ಕೂಡ. ಇನ್ನೂ ಕೂಡ ಈ ತಿಂಗಳು ಒಟ್ಟಿಗೆ ಸೇರಿಸಿ 4,000 ರೂಪಾಯಿ ಹಣವನ್ನು ಜಮಾ ಮಾಡ್ತೀವಿ ಅಂತ ಕೂಡ ಹೇಳಿದ್ದಾರೆ. ಯಾರ್ಯಾರಿಗೆ ಬಂದಿಲ್ಲ ಅವ್ರಿಗೆಲ್ಲ ಭರ್ಜರಿಯಾದ ಗುಡ್ ನ್ಯೂಸ್ ಇದು. ಯಾರ್ಯಾರ ಅಮೌಂಟ್ಗೆ ದುಡ್ಡು ಬಂದಿಲ್ಲ ಅವ್ರಿಗೆಲ್ಲ ಖಂಡಿತವಾಗಿ 4,000 ರೂಪಾಯಿ ಅಮೌಂಟನ್ನು ಒಟ್ಟಿಗೆ ಹಾಕೊಡ್ತಾರೆ. ಅಲ್ಲದೆ ಇನ್ನು ಕೆಲವರಿಗೆ 2-3 ತಿಂಗಳು ಪೇಮೆಂಟ್ ಬಂದಿರೋದಿಲ್ಲ, ಅಂಥವ್ರಿಗೂ ಕೂಡ ಏನೂ ಸಮಸ್ಯೆ ಇಲ್ಲ. ಖಂಡಿತ ಯಾವುದೇ ರೀತಿಯ ಅಡೆತಡೆ ಇಲ್ಲದೆ ನಿಮ್ಮ ಬ್ಯಾಂಕ್ ಅಕೌಂಟ್ಗೂ ಕೂಡ ಜಮಾ ಆಗುತ್ತೆ. ಬಟ್ ಇನ್ನು ಕೆಲವ್ರಿಗೆ ಏನಪ್ಪ ಅಂತ ಹೇಳಿದ್ರೆ, ನಾವು 1-2 ಪೇಮೆಂಟ್ ಅಷ್ಟೇ ರಿಸೀವ್ ಮಾಡ್ಕೊಂಡಿದ್ದೀವಿ. ಈಗ ಬಂದಿರೋ ಅಂತಹ ಗೃಹಲಕ್ಷ್ಮಿ ಅಮೌಂಟಲ್ಲಿ ನಾವು 1-2 ಪೇಮೆಂಟ್ ಅಷ್ಟೇ ರಿಸೀವ್ ಮಾಡ್ಕೊಂಡಿರೋದು, ಬಟ್ ಯಾವುದೇ ರೀತಿಯ ಪೇಮೆಂಟನ್ನು ನಾವು ರಿಸೀವ್ ಮಾಡಿಕೊಂಡೇ ಇಲ್ಲ. ಬಟ್ ಎಲ್ಲರ ಖಾತೆಗೆ ಮಂತ್ಲಿ 2,000 ರೂಪಾಯಿ ಜಮಾ ಆಗ್ತಾ ಇದೆ, ನಮ್ಮ ಖಾತೆಗೆ ಮಾತ್ರ ಬರ್ತಾ ಇಲ್ಲ ಅಂತ ಬೇಸರ ಮಾಡ್ಕೊಂಡಿದ್ರೆ ಅವ್ರಿಗೂ ಕೂಡ ಈ ಒಂದು ಇನ್ಫಾರ್ಮೇಷನ್ ನಿಮಗೆ ತುಂಬಾ ಯೂಸ್ಫುಲ್ ಆಗಿರುತ್ತೆ. ನಮ್ಮ ರಾಜ್ಯ ಸರ್ಕಾರ ಈ ಒಂದು ಗೃಹಲಕ್ಷ್ಮಿ ಯೋಜನೆಯನ್ನು ಜಾರಿಗೆ ಮಾಡಿದ ಮೇಲೇನೂ ಕೂಡ ಕೆಲವೊಂದು ರೇಷನ್ ಕಾರ್ಡಲ್ಲೇ ಆಗಲಿ ಅಥವಾ ಬ್ಯಾಂಕ್ ಮಾಹಿತಿಗಳಲ್ಲೇ ಆಗಲಿ ಅಥವಾ ಆಧಾರ್ ಕಾರ್ಡಲ್ಲೇ ಆಗಲಿ ಕೆಲವೊಂದು ತಿದ್ದುಪಡಿಗಳು ಕೂಡ ಬಂದಿತ್ತು. ಅದನ್ನು ಕೆಲವರು ಮಾಡಿಸಿರೋದಿಲ್ಲ. ಆ ಒಂದು ಕಾರಣಕ್ಕಾಗಿ ಕೂಡ ಬ್ಯಾಂಕ್ನಲ್ಲಿ ನಿಮಗೆ ಹಣ ಜಮಾ ಆಗೋದಕ್ಕೆ ತೊಂದರೆ ಆಗಿರುತ್ತೆ. ಸೊ ಈ ಒಂದು ಬ್ಯಾಂಕ್ ಮಾಹಿತಿಯನ್ನು ನೀವು ಸರಿಯಾಗಿ ಕೊಟ್ಟಿರೋದಿಲ್ಲ ಅಂದರೆ ಈ ಬ್ಯಾಂಕಲ್ಲಿ ನೀವು ಆಧಾರ್ ಕಾರ್ಡನ್ನು ಲಿಂಕ್ ಮಾಡಿಸಿರಬೇಕು. ಹಾಗೆಯೇ ರೇಷನ್ ಕಾರ್ಡ್ಗೂ ಕೂಡ ನಿಮ್ಮ ಸದಸ್ಯರ KYCಯನ್ನು ಮಾಡಿಸಿರಬೇಕು. ಬ್ಯಾಂಕ್ ಖಾತೆಗೂ ಕೂಡ ಅಷ್ಟೇ KYCಯನ್ನು ಮಾಡಿಸಿರಬೇಕು. ಅಲ್ಲದೆ ರೇಷನ್ ಕಾರ್ಡ್ನಲ್ಲಿರುವಂಥ ಸದಸ್ಯರ KYCಯನ್ನು ಕೂಡ ಕಡ್ಡಾಯವಾಗಿ ಮಾಡಿಸಿರಬೇಕು. ಇವೆಲ್ಲ ಒಂದು ಪ್ರೊಸೀಜರ್ಗಳನ್ನ ನಮ್ಮ ರಾಜ್ಯ ಸರ್ಕಾರ ಅಪ್ಡೇಟ್ ಮಾಡೋದಕ್ಕೆ ಹೇಳಿರುತ್ತೆ. ಈ ಒಂದು ಅಪ್ಡೇಟ್ಗಳನ್ನು ಮಾಡಿಸಿರೋದಿಲ್ಲ. ಸೊ ಇದೆಲ್ಲ ಮಾಡಿಸಿದ್ದೀವಿ ಮೇಡಮ್, ಆದರೂ ಕೂಡ ನಮ್ಮ ಅಕೌಂಟ್ಗೆ ದುಡ್ಡು ಬರ್ತಾ ಇಲ್ಲ, ನಮ್ಮ ಅಕೌಂಟ್ಗೆ 2,000 ರೂಪಾಯಿ ಜಮಾ ಆಗ್ತಾ ಇಲ್ಲ, ಎಲ್ಲರೂ ತಗೊಳ್ತಾ ಇದ್ದಾರೆ ಬಟ್ ನಮಗೆ ಬರ್ತಾ ಇಲ್ಲ ಅಂತ ಹೇಳಿದ್ರೆ, ಎಷ್ಟೋ ಜನರು ತಮ್ಮ ಆಧಾರ್ ಕಾರ್ಡ್ಗೆ ಮೊಬೈಲ್ ನಂಬರನ್ನು ಲಿಂಕ್ ಮಾಡಿಸಿರೋದಿಲ್ಲ. ನಮ್ಮ ಬ್ಯಾಂಕ್ ಅಕೌಂಟ್ಗೂ ಕೂಡ ಅಷ್ಟೇ ನಿಮ್ಮ ಆಧಾರ್ ಕಾರ್ಡನ್ನು ಲಿಂಕ್ ಮಾಡಿಸಿರೋದಿಲ್ಲ. ಹಾಗೆಯೇ ಗೃಹಲಕ್ಷ್ಮಿ ಅರ್ಜಿಗೂ ಕೂಡ KYCಯನ್ನು ಮಾಡಿಸಿರಬೇಕು. ಒಂದು ಗೃಹಲಕ್ಷ್ಮಿ ಯೋಜನೆಯಿಂದ ನಮಗೆ ಅಮೌಂಟ್ ಬರ್ತಾ ಇಲ್ಲ ಅನ್ನೋ ಮಹಿಳೆಯರು ದಯವಿಟ್ಟು ತಮ್ಮ ಶಾಖೆಯ ಬ್ಯಾಂಕ್ಗೆ ಭೇಟಿ ನೀಡಿ ಬ್ಯಾಂಕ್ ಖಾತೆಗೆ KYCಯನ್ನು ಕಡ್ಡಾಯವಾಗಿ ಮಾಡಿಸಿರಬೇಕು. ಹಾಗಾದರೆ ಮಾತ್ರ ನಿಮಗೆ ಗೃಹಲಕ್ಷ್ಮಿಯ 2,000 ರೂಪಾಯಿ ಹಣವನ್ನು ಜಮಾ ಮಾಡೋದಕ್ಕೂ ಕೂಡ ಸಾಧ್ಯವಾಗುತ್ತೆ. ಆಧಾರ್ ಕಾರ್ಡ್ ಲಿಂಕ್ ಮತ್ತು ಆಧಾರ್ ಕಾರ್ಡ್ ಸೀಡಿಂಗ್ ಕೂಡ ಮಾಡಿಸಿರಬೇಕು ನಿಮ್ಮ ಬ್ಯಾಂಕ್ ಖಾತೆಗೆ. ಇಷ್ಟೆಲ್ಲವನ್ನು ಕೂಡ ನಾವು ಮಾಡಿಸಿದ್ದೀವಿ, ಆದರೂ ಕೂಡ ನಮಗೆ 2,000 ರೂಪಾಯಿ ಹಣ ಬರ್ತಾ ಇಲ್ಲ ಅಂತ 6-7 ಕಂತುಗಳು ಪೆಂಡಿಂಗ್ ಇದೆ, ಇನ್ನೂ ಬಂದಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ನಿಮ್ಮ ಹತ್ತಿರದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಗೆ ಭೇಟಿ ನೀಡಿ ಇದರ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ಳಿ. ನಮಗೆ ಈ ಥರ ಪ್ರಾಬ್ಲಮ್ ಆಗಿದೆ, ನಮಗೆ ಗೃಹಲಕ್ಷ್ಮಿ ಯೋಜನೆ ಅಮೌಂಟ್ ಬರ್ತಾ ಇಲ್ಲ ಅಂತ ತಿಳಿಸಿ ಅವರು ಹೇಳೋ ಅಂತಹ ಒಂದು ಗೃಹಲಕ್ಷ್ಮಿ ಯೋಜನೆಗೆ ಬೇಕಾದಂತಹ ಅಪ್ಡೇಟ್ಗಳನ್ನು ಕೂಡ ಮಾಡಿಸಿ ನೀವು ಕೂಡ ಮುಂದಿನ ಕಂತುಗಳನ್ನು ಕೂಡ ರಿಸೀವ್ ಮಾಡ್ಕೊಳ್ಬೋದು. ಅಪ್ಡೇಟ್ಗಳನ್ನು ಮಾಡಿಸಿ ಮುಂದಿನ ಕಂತುಗಳಲ್ಲಿ ನೀವು ಕೂಡ ಗೃಹಲಕ್ಷ್ಮಿ ಹಣದ ಲಾಭವನ್ನು ಕೂಡ ಪಡ್ಕೊಳ್ಬೋದು. ಸೊ ಇವತ್ತಿನ ಈ ಒಂದು ಮಾಹಿತಿ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಶೇರ್ ಮಾಡಿ. ನೆಕ್ಸ್ಟ್ ಒಂದು ಒಳ್ಳೆ ಕಂಟೆಂಟ್ ಜೊತೆ ನಿಮಗೆ ನಾನು ಮತ್ತೆ ಸಿಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.